ಲಾಸ್ಟ್ ಕ್ಲಾಸಲ್ಲಿ ರೂಟ್ 2 ಒಂದು ಇರ್ಯಾಷನಲ್ ನಂಬರ್ ಅಂತ ಪ್ರೂವ್ ಮಾಡಿದ್ವಿ. ಇನ್ ದಿಸ್ ಕ್ಲಾಸ್ ಲೆಟ್ ಅಸ್ ಪ್ರೂವ್ ದಟ್ ರೂಟ್ 3 ಈಸ್ ಅನ್ ಇರ್ಯಾಷನಲ್ ನಂಬರ್. ಸೇಮ್ ಪ್ರಾಸೆಸ್. Proof. Let us prove this by contradiction. Let us prove this by contradiction. Contradiction method ಇಂದ ಇದನ್ನು ನಾವು ಪ್ರೂವ್ ಮಾಡೋಣ. ಸೊ ಕಾಂಟ್ರಡಿಕ್ಷನ್ ಅಂತಂದರೆ ನಾವು ಆಪೋಸಿಟ್ ಇಮ್ಯಾಜಿನ್ ಮಾಡಬೇಕು. ಇಲ್ಲಿ ಇರ್ಯಾಷನಲ್ ಅಂತ ಕೊಟ್ಟಿದ್ದಾರೆ ಅಂತಂದರೆ ನಾವೇ ಅದನ್ನು ಒಂದು ರ್ಯಾಷನಲ್ ನಂಬರ್ ಅಂತ ಟ್ರೀಟ್ ಮಾಡಬೇಕು. ಲೆಟ್ ಇಫ್ ಪಾಸಿಬಲ್ ರೂಟ್ 3 ಬಿ ಇರ್ಯಾಷನಲ್ ನಂಬರ್. ರೂಟ್ 3 ಅನ್ನೋದು ಇರ್ಯಾಷನಲ್ ನಂಬರ್ ಅಂತ ನಾವು ಪ್ರೂವ್ ಮಾಡಬೇಕಲ್ಲ. ಸೊ ಕಾಂಟ್ರಡಿಕ್ಷನ್ ಮೆಥಡಲ್ಲಿ ನಾವೇ ಉಲ್ಟಾ ಇಮ್ಯಾಜಿನ್ ಮಾಡ್ತೀವಿ. ಸೊ ಇರ್ಯಾಷನಲ್ ಅಂತ ಪ್ರೂವ್ ಮಾಡಬೇಕಂದ್ರೆ ರ್ಯಾಷನಲ್ ಅಂತ ಇಮ್ಯಾಜಿನ್ ಮಾಡ್ತೀವಿ. ಸೊ ರೂಟ್ 3 ಅನ್ನೋದು ಒಂದು ರ್ಯಾಷನಲ್ ನಂಬರ್ ಆಗಿರಲಿ. ಸೊ ರ್ಯಾಷನಲ್ ನಂಬರ್ ಯಾವ ಫಾರ್ಮಲ್ಲಿ ಇರುತ್ತೆ ಅಂತಂದರೆ ಯೂಶ್ವಲಿ P/Q ಫಾರ್ಮಲ್ಲಿ ಇರುತ್ತೆ. ದಿಸ್ ಇಂಪ್ಲೈಸ್ ರೂಟ್ 3 ವಿಲ್ ಬಿ ಈಕ್ವಲ್ ಟು P/Q ವೇರ್ P ಆ್ಯಂಡ್ Q ಆರ್ ಇಂಟಿಜರ್ಸ್ ಆ್ಯಂಡ್ Q ಈಸ್ ನಾಟ್ ಈಕ್ವಲ್ ಟು 0. ಈ P/Qನ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳ್ದಂಗೆ ಸಿಂಪ್ಲಿಫೈ ಮಾಡಿ ನಾವು ಸಿಂಪ್ಲಿಸಿಟಿ ಫಾರ್ಮ್ಗೆ ರೆಡ್ಯೂಸ್ ಮಾಡ್ಕೊಳ್ತೀವಿ. ಆ್ಯಂಡ್ ಅದನ್ನು ನಾನು ಎಂದು ಕರಿತೀನಿ ಅಂತಂದರೆ A/B ಅಂತ ಕರಿತೀನಿ. ವೇರ್ A ಆ್ಯಂಡ್ B ಬೋತ್ ಆರ್ ಇಂಟೀಜರ್ಸ್ ಆ್ಯಂಡ್ ಡಿನಾಮಿನೇಟರ್ ಈಸ್ ನಾಟ್ ಈಕ್ವಲ್ ಟು 0. ಅದ್ರ ಜೊತೆಗೆ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಪ್ರಾಪರ್ಟಿ ಏನಂದರೆ ಸಿಂಪ್ಲಿಸಿಟಿ ಫಾರ್ಮಲ್ಲಿ ನಾವು ರೆಡ್ಯೂಸ್ ಮಾಡ್ಕೊಂಡಿರೋದ್ರಿಂದ ಹಿಯರ್ A ಆ್ಯಂಡ್ B ಆರ್ ಕೋಪ್ರೈಮ್ ಅಥವಾ A ಆ್ಯಂಡ್ B ಹ್ಯಾವ್ no common factor other than 1 ಅಥವಾ ಎಕ್ಸೆಪ್ಟ್ 1. ಸೊ ಒಂದನ್ನು ಬಿಟ್ಟು ಬೇರೆ ಯಾವುದೇ ಕಾಮನ್ ಫ್ಯಾಕ್ಟರು ಇವುಗಳ ನಡುವೆ ಇಲ್ಲ. ಹಾಗಾಗಿನೇ ನಾವು ಅದನ್ನು ಏನಂತ ಕರೆದಿದ್ದೀವಿ, ಸಿಂಪ್ಲೆಸ್ಟ್ ಫಾರ್ಮ್ ಅಂತ ಕರೆದಿದ್ದೀವಿ. ಓಕೆ, ಈಗ ನಾವು ಲೆಟ್ ಅಸ್ ಕಂಟಿನ್ಯೂ ಫರ್ದರ್. ಇಲ್ಲಿ ರೂಟ್ 3 ಈಕ್ವಲ್ ಟು A/B ಅಂತ ಇದೆ. ರೂಟ್ 3 ಈಕ್ವಲ್ ಟು A/B. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಫ್ರಮ್ ದಿಸ್ ವಿ ಕ್ಯಾನ್ ರೈಟ್ B ಇಂಟು ರೂಟ್ 3 ಅಥವಾ ರೂಟ್ 3 ಇಂಟು B ಈಕ್ವಲ್ಸ್ ಟು A. ಸೊ ಇದರಿಂದ ನಾವು ರೂಟ್ 3 ಇಂಟು B ಈಕ್ವಲ್ ಟು A ಅಂತ ಬರಿಬೋದು. ನಾವು ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಎರಡು ಕಡೆ ಸ್ಕ್ವೇರ್ ಮಾಡಿದಾಗ ವಿ ಗೆಟ್ ರೂಟ್ 3B ಹೋಲ್ ಸ್ಕ್ವೇರ್ ಈಕ್ವಲ್ ಟು A ಸ್ಕ್ವೇರ್. ಸೊ ರೂಟ್ 3ನ ಸ್ಕ್ವೇರ್ ಮಾಡಿದರೆ 3 ಆಗುತ್ತೆ, ಬಿನ ಸ್ಕ್ವೇರ್ ಮಾಡಿದರೆ B ಸ್ಕ್ವೇರ್ ಆ್ಯಂಡ್ ದಿಸ್ ಈಸ್ ಈಕ್ವಲ್ ಟು A ಸ್ಕ್ವೇರ್. ಸೊ 3 ಇಂಟು B ಸ್ಕ್ವೇರ್ ಈಕ್ವಲ್ ಟು A ಸ್ಕ್ವೇರ್ ಅಂತ ಬಂತು. 3 ಇಂಟು B ಸ್ಕ್ವೇರ್ ಈಕ್ವಲ್ ಟು A ಸ್ಕ್ವೇರ್ ಅಂತಂದರೆ A ಸ್ಕ್ವೇರ್ ಈಸ್ ಮಲ್ಟಿಪಲ್ ಆಫ್ 3. ಯಾಕಂದ್ರೆ 3 ಇಂಟು ಅಂತ ಬರೆದಿದ್ದೀವಲ್ಲ, ಹಾಗಾಗಿ A ಸ್ಕ್ವೇರ್ ಈಸ್ ಮಲ್ಟಿಪಲ್ ಆಫ್ 3. ಅಥವಾ ಇನ್ನೊಂದು ರೀತಿ ಹೇಳೋದಾದರೆ 3 ಈಸ್ ಫ್ಯಾಕ್ಟರ್ ಆಫ್ A ಸ್ಕ್ವೇರ್ ಹಿಂಗೆ ಹೇಳ್ಬೋದು. ಅಥವಾ ಫ್ಯಾಕ್ಟರ್ ಅಂತ ಹೇಳಿರೋದ್ರಿಂದ 3 ಡಿವೈಡ್ಸ್ A ಸ್ಕ್ವೇರ್ ಅಂತ ಹೇಳ್ಬೋದು. ಅದನ್ನು ಒಂದು ಎಕ್ಸಾಂಪಲ್ ಕೊಟ್ಟು ನಾನು ನಿಮ್ಗೆ ಹೇಳೋದಾದರೆ ಈಗ 6 ಈಕ್ವಲ್ ಟು 2 ಇಂಟು 3 ಅಂತ ಇದೆ ಅಂತ ಅನ್ಕೊಳ್ರಿ. 6 ಈಕ್ವಲ್ ಟು 2 ಇಂಟು 3 ಅಂತ ಇದ್ದರೆ ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಹೇಳೋದಾದರೆ 6 ಈಸ್ ಮಲ್ಟಿಪಲ್ ಆಫ್ 2 ಅಥವಾ 6 ಈಸ್ ಮಲ್ಟಿಪಲ್ ಆಫ್ 3 ಅಥವಾ 2 ಈಸ್ ಫ್ಯಾಕ್ಟರ್ ಆಫ್ 6, 3 ಈಸ್ ಫ್ಯಾಕ್ಟರ್ ಆಫ್ 6 ಅಥವಾ 2 ಡಿವೈಡ್ಸ್ 6, 3 ಡಿವೈಡ್ಸ್ 6. ಸೊ ಇಷ್ಟು ರೀತಿಯಲ್ಲಿ ಹೇಳಿದ್ರೆ ಅದು ಒಂದೇ ಅರ್ಥನ ಕೊಡ್ತದೆ. ಇಷ್ಟು ಕೂಡ ಒಂದೇ ಮೀನಿಂಗ್. ಸೊ ಇದರ ಅರ್ಥ ಏನು ಅಂತಂದರೆ ನಾವು ತಗೊಳ್ಳೋದು 3 ಡಿವೈಡ್ಸ್ A ಸ್ಕ್ವೇರ್ ಅನ್ನೋದನ್ನು ನಾನು ತಗೊಳ್ತೀನಿ. ಓಕೆ, ಸೊ ಫ್ರಮ್ ದಿಸ್ ವಿ ಕ್ಯಾನ್ ಸೇ 3 ಡಿವೈಡ್ಸ್ A ಸ್ಕ್ವೇರ್. ಅಥವಾ ಇದನ್ನು 3 ಇಂಟು ಸಮ್ ನಂಬರ್ ಆಗಿ ಬರ್ದಿದ್ದೀವಿ ಅಂತಂದರೆ ಈ ಕಡೆ ತಗೊಂಡ್ರೆ B ಸ್ಕ್ವೇರ್ ಅಂದರೆ ಕ್ವೋಷಂಟ್ ಆಗ್ತದೆ. A ಸ್ಕ್ವೇರನ್ನು 3 ಇಂದ ಡಿವೈಡ್ ಮಾಡಿದಾಗ ಡಿವೈಡ್ಸ್ ಅಂತಂದರೆ ಕಂಪ್ಲೀಟ್ಲಿ ಡಿವೈಡ್ ಮಾಡುತ್ತೆ ಅಂತ ಅರ್ಥ. A ಸ್ಕ್ವೇರ್ ಡಿವೈಡೆಡ್ ಬೈ 3 ಮಾಡಿದರೆ ಆನ್ಸರ್ ಏನು ಬರುತ್ತೆ, B ಸ್ಕ್ವೇರ್ ಬರುತ್ತೆ ಅಂತ ಅರ್ಥ. ಇಲ್ಲಿ 6 ಡಿವೈಡ್ ಬೈ 2 ಮಾಡಿದರೆ ಆನ್ಸರ್ 3 ಬರುತ್ತಲ್ಲ, ಆ ರೀತಿ. ಸೊ ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ. ಅದು ಫ್ಯಾಕ್ಟರ್ ಆಗಿದ್ದಾಗ ಅಥವಾ ಇದು ಮಲ್ಟಿಪಲ್ ಆಗಿದ್ದಾಗ ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ. ಸೊ ಫ್ರಮ್ ದಿಸ್ ವಿ ಕ್ಯಾನ್ ರೈಟ್ 3 ಡಿವೈಡ್ಸ್. ಇಲ್ಲಿ ಡಿವೈಡ್ಸ್ ಅಂತಂದರೆ ಅರ್ಥ ಕಂಪ್ಲೀಟ್ ಆಗಿ ಡಿವೈಡ್ ಮಾಡುತ್ತೆ ಅಂತ, ರಿಮೈಂಡರ್ 0 ಬರುತ್ತೆ ಅಂತ ಅರ್ಥ.
3 ಡಿವೈಡ್ಸ್ ಎ ಸ್ಕ್ವೇರ್. ನೋಡಿ ಈ ಕಡೆ ಇರೋ ನಂಬರು ಇಲ್ಲಿರ್ತಕ್ಕಂಥ ಈ ಎ ಸ್ಕ್ವೇರ್ ಅನ್ನ ಡಿವೈಡ್ ಮಾಡುತ್ತೆ. ಇದು ಬಹಳ ಇಂಪಾರ್ಟೆಂಟ್. ಓಕೆ, ಇದನ್ನ ಈಕ್ವೇಶನ್ 1 ಅಂತ ಕರೀರಿ, ಮುಂದೆ ನಮಗೆ ಯೂಸ್ ಆಗ್ತದೆ ಅದು. ಸೊ ಈಕ್ವೇಶನ್ 1 ಅಂತ ಕರೀರಿ. 3 ಡಿವೈಡ್ಸ್ ಎ ಸ್ಕ್ವೇರ್. ಸೊ ಒಂದು ಥಿಯರಮ್ನ ನಾವು ಲಾಸ್ಟ್ ವಿಡಿಯೋನಲ್ಲಿ ಪ್ರೂವ್ ಮಾಡಿದ್ವಿ. ಇಫ್ ಪಿ ಇಸ್ ಅ ಪ್ರೈಮ್ ನಂಬರ್ ಅಂಡ್ ಇಫ್ ಪಿ ಡಿವೈಡ್ಸ್ ಎ ಸ್ಕ್ವೇರ್ ದೆನ್ ಪಿ ಡಿವೈಡ್ಸ್ ಎ ಅಂತೇಳಿ. ಸೊ ಇಫ್ 3 ಡಿವೈಡ್ಸ್ ಎ ಸ್ಕ್ವೇರ್, ಫ್ರಮ್ ದಿಸ್ ವಿ ಕ್ಯಾನ್ ರೈಟ್ 3 ಡಿವೈಡ್ಸ್ ಎ. 3 ಡಿವೈಡ್ಸ್ ಎ. 3 ಅನ್ನೋದು ಎ ಅನ್ನ ಡಿವೈಡ್ ಮಾಡುತ್ತೆ. ಸೊ ಯಾವಾಗ 3 ಅನ್ನೋದು ಎ ನ ಡಿವೈಡ್ ಮಾಡುತ್ತೋ ಎ ವಿಲ್ ಬಿ ಮಲ್ಟಿಪಲ್ ಆಫ್ 3. 3 ಅನ್ನೋದು ಡಿವೈಡ್ ಮಾಡೋದ್ರಿಂದ 3 ವಿಲ್ ಬಿ ಫ್ಯಾಕ್ಟರ್ ಆಫ್ ಎ ವಿಲ್ ಬಿ ಮಲ್ಟಿಪಲ್ ಆಫ್ 3. ಸೊ ರಿವರ್ಸ್. ಈಗ 2 ಅನ್ನೋದು 6 ನ ಡಿವೈಡ್ ಮಾಡಿದ್ರೆ 6 ಈಸ್ ಮಲ್ಟಿಪಲ್ ಆಫ್ 2, 2 ಈಸ್ ಫ್ಯಾಕ್ಟರ್ ಆಫ್ 6. ಅದೇ ರೀತಿ 3 ಅನ್ನೋದು ಎ ನ ಡಿವೈಡ್ ಮಾಡ್ತಾ ಇರೋದ್ರಿಂದ 3 ವಿಲ್ ಬಿ ಫ್ಯಾಕ್ಟರ್. ಯಾವುದು ಡಿವೈಡ್ ಮಾಡುತ್ತೋ ಅದು ಫ್ಯಾಕ್ಟರ್ ಆಗಿರುತ್ತೆ, ಯಾವುದು ಡಿವೈಡ್ ಆಗ್ತಾ ಇರುತ್ತಲ್ಲ ಅದು ಮಲ್ಟಿಪಲ್ ಆಗಿರುತ್ತೆ. ಸೊ 3 ಈಸ್ ಫ್ಯಾಕ್ಟರ್, ಎ ಈಸ್ ಮಲ್ಟಿಪಲ್. ಸೊ ಮಲ್ಟಿಪಲ್ ಆಗಿರೋದ್ರಿಂದ ಎ ಕ್ಯಾನ್ ಬಿ ರಿಟರ್ನ್ ಆಸ್, ಫ್ರಮ್ ದಿಸ್ ವಿ ಕ್ಯಾನ್ ರೈಟ್ ಎ ಈಸ್ ನಥಿಂಗ್ ಬಟ್ 3 ಇಂಟು ಸಮ್ ನಂಬರ್ ಎಂ. ಇಲ್ಲಿ ಎಂ ಅದು ಯಾವುದೋ ಒಂದು ಇಂಟಿಜರ್ ಅಂತ ಹೇಳೋಣ. ಆಕ್ಚುಲಿ ಅದು ನ್ಯಾಚುರಲ್ ನಂಬರ್ ಆಗಿರುತ್ತೆ, ನಾವು ಜನರಲ್ ಆಗಿ ಇಂಟಿಜರ್ ಅಂತ ಬರೆಯೋಣ. ಎಂ ಒಂದು ಇಂಟಿಜರ್. ಸೊ 3 ಡಿವೈಡ್ಸ್ ಎ, ದಟ್ ಇಂಪ್ಲೈಸ್ ಎ ವಿಲ್ ಬಿ ಮಲ್ಟಿಪಲ್ ಆಫ್ 3. ಇದನ್ನ ನಾವೇನ್ ಮಾಡೋಣ ಅಂತಂದ್ರೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ನೋಡಿ ಇಲ್ಲಿಂದ ಇನ್ನೊಂದನ್ನ ನಾವು ಬರಿಬಹುದು. ಇಲ್ಲಿ ಏನಂತಂದ್ರೆ 3 ಈಸ್ ಅ ಫ್ಯಾಕ್ಟರ್ ಆಫ್ 3 ಏನ ಡಿವೈಡ್ ಮಾಡ್ತಾ ಇರೋದ್ರಿಂದ ಆಗ್ಲೇ ಹೇಳಿದ್ನಲ್ಲ 3 ಈಸ್ ಫ್ಯಾಕ್ಟರ್ ಆಫ್ ಎ ಈಸ್ ಮಲ್ಟಿಪಲ್ ಆಫ್ 3 ಅಂತ. ಇದರಿಂದ ನಾನು 3 ಈಸ್ ಫ್ಯಾಕ್ಟರ್ ಆಫ್ ಎ ಅನ್ನೋ ಒಂದು ಫ್ಯಾಕ್ಟ್ ಇದೆಯಲ್ಲ ಅದನ್ನ ನಾನು ಇಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತೀನಿ. 3 ಈಸ್ ಎ ಫ್ಯಾಕ್ಟರ್ ಆಫ್ ಎ. ಇದು ಬಹಳ ಇಂಪಾರ್ಟೆಂಟ್ ಇದು. ಓಕೆ, ಸೊ ಫ್ಯಾಕ್ಟರ್ ಆಫ್ ಎ ಆಗಿರೋದ್ರಿಂದ ಎ ಈಕ್ವಲ್ ಟು 3m ಅಂತ ಬರಿಬಹುದು. ಇದನ್ನ ನಾನೇನ್ ಮಾಡ್ತೀನಿ, ಪುಟ್ ಎ ಈಕ್ವಲ್ ಟು 3m ಇನ್ ಈಕ್ವೇಶನ್ ನಂಬರ್ 1. ಮತ್ತೆ ರಿವರ್ಸ್ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಒಂದು ಕನ್ಕ್ಲೂಷನ್ ಸಿಕ್ಕಿದೆ, 3 ಅನ್ನೋದು ಎಗೆ ಒಂದು ಫ್ಯಾಕ್ಟರ್ ಅಂತ. ಓಕೆ, ಈಗ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ 3 ಇಂಟು ಬಿ ಸ್ಕ್ವೇರ್ ಈಕ್ವಲ್ ಟು, ಇಲ್ಲಿ ಎ ಸ್ಕ್ವೇರ್ ಇದೆ, ಎ ಅಂತಂದ್ರೆ ಇಲ್ಲಿ ನನ್ನ ಹತ್ರ 3m ಇರೋದ್ರಿಂದ ಅದನ್ನ ಸ್ಕ್ವೇರ್ ಮಾಡಿದಾಗ ವಿ ಗೆಟ್ 3b ಸ್ಕ್ವೇರ್ ಈಕ್ವಲ್ ಟು 3 ನ ಸ್ಕ್ವೇರ್ ಮಾಡಿದ್ರೆ 9, m ನ ಸ್ಕ್ವೇರ್ ಮಾಡಿದ್ರೆ m ಸ್ಕ್ವೇರ್. 3 1s 3 3s 9. ಸೊ ವಿ ಗೆಟ್ b ಸ್ಕ್ವೇರ್ ಈಕ್ವಲ್ ಟು 3m ಸ್ಕ್ವೇರ್. ಈಗ ನೋಡಿ 3b ಸ್ಕ್ವೇರ್ ಇದ್ರೆ 3 ಅನ್ನೋದು ಆಪೋಸಿಟ್ ಅಲ್ಲಿ ಇರ್ತಕ್ಕಂಥ ಎ ಸ್ಕ್ವೇರ್ ಅನ್ನ ಡಿವೈಡ್ ಮಾಡ್ತು. ಸೊ ಅದೇ ರೀತಿ ಇಲ್ಲಿ 3 ಅನ್ನೋದು ಆಪೋಸಿಟ್ ಅಲ್ಲಿ ಇರ್ತಕ್ಕಂಥ ಬಿ ಸ್ಕ್ವೇರ್ ಅನ್ನ ಡಿವೈಡ್ ಮಾಡುತ್ತೆ. ಫ್ರಮ್ ದಿಸ್ ವಿ ಕ್ಯಾನ್ ರೈಟ್ 3 ಡಿವೈಡ್ಸ್ ಬಿ ಸ್ಕ್ವೇರ್. ಅಲ್ಲೇನು ಅರ್ಧ ಕೆಲಸ ಮಾಡಿದ್ವಲ್ಲ ಅದೇ ಕೆಲಸ ಇಲ್ಲಿ ಮಾಡೋದು. ಮತ್ತೆ 3 ಡಿವೈಡ್ಸ್ ಬಿ ಸ್ಕ್ವೇರ್, ಸೇಮ್ ಪ್ರಾಸೆಸ್. 3 ಡಿವೈಡ್ಸ್, if 3 divides b square then 3 divides b. 3 divides b. ನೋಡಿ 3 divides a ಆಗಿತ್ತಂದ್ರೆ ಅಂತ ಬರ್ದಿದ್ವಿ, 3 is a factor of a. ಇಲ್ಲಿ 3 divides b ಆದ್ರೆ 3 is a factor of b. From this we can write 3 is a factor of b. 3 ಅನ್ನೋದು a ಗೂ ಫ್ಯಾಕ್ಟರ್ ಆಗಿ ಬಂದಿದೆ, b ಗೂ ಕೂಡ ಫ್ಯಾಕ್ಟರ್ ಆಗಿ ಬಂದಿದೆ. From this we can write, this implies 3 is factor of both a and b. ಎರಡಕ್ಕೂ ಕಾಮನ್ ಆಗಿ ಬಂತು. ಅಥವಾ ಇದನ್ನ 3 is ಕಾಮನ್ ಫ್ಯಾಕ್ಟರ್ ಅಂತ ಕೂಡ ಬರೆದು ಬಿಡಬಹುದು. ಇಲ್ಲಿ 3 is ಕಾಮನ್ ಫ್ಯಾಕ್ಟರ್ ಆಫ್ both a and b, which is contradiction. ಯಾಕೆ ಕಾಂಟ್ರಡಿಕ್ಷನ್ ಅಂತಂದ್ರೆ ಇದಕ್ಕೆ ಎ ಮತ್ತು ಬಿ ಗೆ ಯಾವುದೇ ಕಾಮನ್ ಫ್ಯಾಕ್ಟರ್ ಇಲ್ಲ ಅಂತ ಅನ್ಕೊಂಡು ಬಂದಿದ್ದು. ಎಲ್ಲಿದೆ? ಇಲ್ಲಿದೆ ನೋಡಿ. ಎ ಅಂಡ್ ಬಿ ಹ್ಯಾವ್ ನೋ ಕಾಮನ್ ಫ್ಯಾಕ್ಟರ್ ಅದರ್ ದ್ಯಾನ್ 1. ಒಂದನ್ನ ಬಿಟ್ರೆ ಬೇರೆ ಯಾವುದೇ ಕಾಮನ್ ಫ್ಯಾಕ್ಟರ್ ಇಲ್ಲ ಅಂತ ನಾವು ಫಸ್ಟಿಗೆ ಬರ್ದಿದ್ವಿ. ಆದ್ರೆ ಇಲ್ಲಿ ಏನಂತ ಬಂತು, 3 ಈಸ್ ಅ ಕಾಮನ್ ಫ್ಯಾಕ್ಟರ್ ಆಫ್ ಬೋತ್ ಎ ಅಂಡ್ ಬಿ ಅಂತ ಬಂತು. ಅಲ್ಲಿ ನೋಡಿದ್ರೆ ಒಂದೇ ಒಂದು ಕಾಮನ್ ಫ್ಯಾಕ್ಟರ್ 1 ಇದೆ ಅಂತ ಹೇಳಿದೀವಿ. ಇಲ್ಲಿ 1 ಬಿಟ್ಟು ಬೇರೆ ಕಾಮನ್ ಫ್ಯಾಕ್ಟರ್ ಬಂದಿದೆ. ಸೊ ಈ ರೀತಿ ಯಾಕೆ ಆಗ್ತಾ ಇರೋದು ಅಂತಂದ್ರೆ ನಮ್ಮ ಇಮ್ಯಾಜಿನೇಷನ್ ರಾಂಗ್ ಆಗಿದೆ. ಏನ್ ಇಮ್ಯಾಜಿನೇಷನ್ ರಾಂಗು? ನಾವೇನ್ ಅನ್ಕೊಂಡಿದೀವಿ ಅಂತಂದ್ರೆ √3 ಅನ್ನೋದು ಒಂದು ರ್ಯಾಷನಲ್ ನಂಬರ್ ಅಂತ ಅನ್ಕೊಂಡು ಇಷ್ಟೆಲ್ಲ ಮಾಡಿದ್ರಿಂದಾಗಿ ಇಲ್ಲಿ ಕಾಮನ್ ಫ್ಯಾಕ್ಟರ್ 1 ಬಂತು, ಇಲ್ಲಿ ಕಾಮನ್ ಫ್ಯಾಕ್ಟರ್ 3 ಬಂತು. ಮತ್ತೆ ಇಲ್ಲಿ 1 ಬಿಟ್ಟರೆ ಬೇರೆ ಯಾವುದೇ ಕಾಮನ್ ಫ್ಯಾಕ್ಟರ್ ಇಲ್ಲ ಅಂತ ಏನು ಅನ್ಕೊಂಡಿದೀವಿ. ಆದ್ರೆ 1 ಬಿಟ್ಟು ಬೇರೆ ಕಾಮನ್ ಫ್ಯಾಕ್ಟರ್ ಇಲ್ಲಿ ಬಂತು.
ಸೊ ಇದೆಲ್ಲ ಯಾಕೆ ಆಗ್ತಾ ಇರೋದು ಅಂತಂದ್ರೆ ನಾವು ಅನ್ಕೊಂಡಿರ್ತಕ್ಕಂಥ ಇಮ್ಯಾಜಿನೇಷನ್ ರಾಂಗ್ ಅಂತ. ಸೊ ವಿಚ್ ಈಸ್ ಕಾಂಟ್ರಡಿಕ್ಷನ್. ದೇರ್ ಫೋರ್ ರೂಟ್ 3 ಈಸ್ an irrational number. ಸೊ ಈ ರೀತಿ ಕಾಂಟ್ರಡಿಕ್ಷನ್ ಬಂದಿರೋದ್ರಿಂದ ಅದು ಒಂದು ರ್ಯಾಷನಲ್ ನಂಬರ್ ಆಗಿರೋದು ಸಾಧ್ಯ ಇಲ್ಲ. ಇಟ್ ಹ್ಯಾಸ್ ಟು ಬಿ ಆನ್ ಇರ್ಯಾಷನಲ್ ನಂಬರ್. ಸೊ ಈ ರೀತಿ ನಾವೇನು ಮಾಡ್ತೀವಿ ಅಂತಂದರೆ ಪ್ರೂವ್ ಮಾಡ್ತೀವಿ. ಇದೇ ರೀತಿ ಕ್ವಶನ್ ಅನ್ನ ಇದು GPST ನಲ್ಲಿ ಡಿಸ್ಕ್ರಿಪ್ಟಿವ್ ಕೇಳಿದ್ರೆ ಕೇಳ್ಬೋದು ಈ ರೀತಿ ಕ್ವಶನ್ಸ್ನ. ಈಗ ರೂಟ್ 2ಗೆ ರೂಟ್ 3ಗೆ ಸಾಲ್ವ್ ಮಾಡಿದ್ವಲ್ಲ, ಅದೇ ರೀತಿ ರೂಟ್ 5 ಮತ್ತು ರೂಟ್ 7ಗೆ ನೀವು ಟ್ರೈ ಮಾಡ್ಬೋದು. ಏನೂ ಆಗೋದಿಲ್ಲ, ಸೇಮ್ ಪ್ರಾಸೆಸ್, ಸೇಮ್ ಸ್ಟೆಪ್ಸು. ರೂಟ್ 5 ಅಂತ ಕೇಳಿದಾಗ ಇಲ್ಲೇನಾಗುತ್ತೆ ಅಂದರೆ ಎಲ್ಲ 5 ಬರುತ್ತೆ. ಇಲ್ಲಿ 5b² = a² ಬರುತ್ತೆ. 5b² = a² ಆದರೆ 5 divides a², 5 divides a, 5 is a factor of a = 5m. ಸೊ ಇದು ಈ ರೀತಿ. ಆಮೇಲೆ 5b² = 5m². ಇಲ್ಲಿ b² ಅಗೇನ್ 5m². 5 divides b², 5 divides b, 5 is a factor of b, 5 is a common factor of both a and b. ಸೊ ಈ ರೀತಿ ರೂಟ್ 5 ಕೊಟ್ಟಿದ್ರು ಅಂತಂದ್ರೆ ಎಲ್ಲ ಕಡೆ 5 5 5 ಬರುತ್ತೆ. ಕಾಮನ್ ಫ್ಯಾಕ್ಟರ್ 5 ಬರುತ್ತೆ. ರೂಟ್ 7 ಬಂದಿತ್ತು ಅಂತಂದ್ರೆ ಕಾಮನ್ ಫ್ಯಾಕ್ಟರ್ 7 ಬರುತ್ತೆ. ಈ ರೀತಿ ಏನ್ ಮಾಡ್ತಾರೆ ಅಂತಂದ್ರೆ ರೂಟ್ ಒಳಗಡೆ ಒಂದು ಪ್ರೈಮ್ ನಂಬರ್ನ ಕೊಟ್ಟು ಅದು ಒಂದು ಇರ್ಯಾಷನಲ್ ನಂಬರ್ ಅಂತ ಪ್ರೂವ್ ಮಾಡಿ ಅಂತ ಹೇಳ್ತಾರೆ. ಸೊ ಸ್ಟೆಪ್ಸ್ ಎಲ್ಲನೂ ಸೇಮು, ಆದರೆ ವ್ಯಾಲ್ಯೂಸ್ ಮಾತ್ರ ಅಲ್ಲಲ್ಲಿ ಚೇಂಜ್ ಆಗ್ತವೆ ಅಷ್ಟೇ. ಸೊ ಇದರ ಅರ್ಥ ಏನು ಅಂತಂದ್ರೆ ನಾವು ಇದೇ ಮೆಥಡಲ್ಲಿ ರೂಟ್ 2, ರೂಟ್ 3, ರೂಟ್ 5, ರೂಟ್ 7, ರೂಟ್ 11 ಇವೆಲ್ಲನೂ ಪ್ರೈಮ್ ನಂಬರ್ಸ್ ಯಾವುದು ಇರ್ಯಾಷನಲ್ ನಂಬರ್ಸ್ ಅಂತೇಳಿ ಪ್ರೂವ್ ಮಾಡಬಹುದು. ಅದು ಒಂದು ಪ್ರೈಮ್ ನಂಬರ್ ಆಗಿರ್ಬೇಕು. ರೂಟ್ ಒಳಗಡೆ ಇರ್ತಕ್ಕಂಥದ್ದು ಒಂದು ಪ್ರೈಮ್ ನಂಬರ್ ಆಗಿರ್ಬೇಕು. Now, next question. Prove that 3 plus 2 root 5 is irrational number. ಸೊ ಈ ಕ್ವಶನ್ ಸಾಲ್ವ್ ಮಾಡೋಕ್ಕೂ ಮುಂಚೆ ನಾವೇನು ಪ್ರೂವ್ ಮಾಡಿ ಬಂದಿರಬೇಕು ಅಂತಂದರೆ ರೂಟ್ 2, ರೂಟ್ 3, ರೂಟ್ 5, ರೂಟ್ 7, ರೂಟ್ 11, ರೂಟ್ 13 ಇವೆಲ್ಲ ಏನಿದೆ ಅವೆಲ್ಲ ಇರ್ಯಾಷನಲ್ ನಂಬರ್ಸ್ ಅಂತ ನಾವು ಪ್ರೂವ್ ಮಾಡಿ ಬಂದಿರಬೇಕು. ಯಾಕಂದರೆ ಈ ಕ್ವಶನ್ಗೆ ಆ ಪ್ರಾಬ್ಲಮ್ಸ್ ಏನಿರುತ್ತಲ್ಲ ಅಥವಾ ಪ್ರೂಫ್ಗಳೇನಿರುತ್ತಲ್ಲ ಆ ಪ್ರೂಫ್ನ ಹೆಲ್ಪ್ ಇಲ್ಲಿ ನಾವು ತಗೊಳ್ತೀವಿ. ಇದು ಒಂದು ಇರ್ಯಾಷನಲ್ ನಂಬರ್ ಅಂತ ಪ್ರೂವ್ ಮಾಡಬೇಕು. ಇದು ಕೂಡ ಸೇಮ್ ಕಾಂಟ್ರಡಿಕ್ಷನ್ ಮೆಥಡ್ ಇಂದಾನೆ ನಾನು ಪ್ರೂವ್ ಮಾಡ್ತೀನಿ. ಇಲ್ಲಿ let if possible 3 plus 2 root 5 be a rational number. ಇದು ಒಂದು rational number ಆಗಿರಲಿ. This implies rational number ಅಂತಂದ್ರೆ that should be in the form of p by q. So 3 plus 2 root 5 equal to, say for example, a by b, where a and b are integers and b is not equal to 0. ಅದು ಸಿಂಪ್ಲೆಸ್ಟ್ ಫಾರ್ಮಲ್ ಆದರೂ ಇರ್ಬೋದು ಅಥವಾ ಸಿಂಪ್ಲೆಸ್ಟ್ ಫಾರ್ಮಲ್ ಇಲ್ಲ ಅಂತಂದ್ರೂ ನಡೀತದೆ ಈ ಥರದ ಕ್ವಶನ್ಗಳಿಗೆ. ಈಗೇನು ಮಾಡಿ ಅಂತಂದರೆ 3ನ ಆ ಕಡೆ ತಗೊಂಡೋಗಿ 2 root 5 equal to a by b minus 3 ಆಯಿತು. ಈ ಕಡೆ ರೈಟ್ ಸೈಡ್ ಸಿಂಪ್ಲಿಫೈ ಮಾಡೋಣ. ವಿ ಗೆಟ್ 2 root 5 equal to a minus 3b whole divided by b. ಬಿ ಇದೆ, ಇಲ್ಲಿ 1 ಇದೆ, LCM b ಮತ್ತು 1 ಅವುಗಳ LCM b ಬರುತ್ತಲ್ಲ. ಸೊ ಬಿ ಇಲ್ಲಿ ಮಲ್ಟಿಪ್ಲೈ ಮಾಡಿ 3 into b, 3b ಆಯಿತು. 2ನು ಕೂಡ ಈ ಕಡೆ ತಗೊಳ್ರಿ. ರೂಟ್ 5 equal to a minus 3b whole divided by 2b. Now observe, a is an integer, b is an integer, 3b integer. b ಇಂಟಿಜರ್ ಅಂತಂದ್ರೆ ಆ ಇಂಟಿಜರ್ ಜೊತೆಗೆ 3 ಮಲ್ಟಿಪ್ಲೈ ಮಾಡಿದ್ರೆ ಅಥವಾ -3 ಮಲ್ಟಿಪ್ಲೈ ಮಾಡಿದ್ರೆ ಇಂಟಿಜರೇ ಬರುತ್ತೆ. ಎ ಇಂಟಿಜರ್ ಮೈನಸ್ 3b ಇಂಟಿಜರ್. ಸೊ ಅವೆರಡನ್ನ ಆ್ಯಡ್ ಮಾಡ್ತಿದ್ದೀವಿ ಅಥವಾ 3bನ ಸಬ್ಟ್ರಾಕ್ಟ್ ಮಾಡ್ತಿದ್ದೀವಿ. -3bನ ಆ್ಯಡ್ ಮಾಡ್ತಿದ್ದೀವಿ ಅಂದ್ರೂ ಒಂದೇ ಅರ್ಥ, ಏನು 3bನ ಸಬ್ಟ್ರಾಕ್ಟ್ ಮಾಡ್ತಿದ್ದೀವಿ ಅಂದ್ರೂ ಒಂದೇ ಅರ್ಥ. ಸೊ
ಇದು ಇಂಟಿಜರು ಟೋಟಲ್ ಈ ವ್ಯಾಲ್ಯೂ ಇಂಟಿಜರ್ ಆಯಿತು. ಇಂಟಿಜರ್ ಮೈನಸ್ ಇಂಟಿಜರ್ ನ್ಯೂಮರೇಟರ್ ಇಂಟಿಜರ್ ಆಯಿತು. ಬಿ ಇಂಟಿಜರು ಅದ್ರ ಜೊತೆಗೆ 2 ಮಲ್ಟಿಪ್ಲೈ ಮಾಡಿದ್ರೆ ಇದು ಕೂಡ ಇಂಟಿಜರ್. ಸೊ ಇಂಟಿಜರ್ ಡಿವೈಡೆಡ್ ಬೈ ಇಂಟಿಜರ್. ಸೊ ಇಂಟಿಜರ್ ಬೈ ಇಂಟಿಜರ್ ಅಂತಂದ್ರೆ ರೈಟ್ ಸೈಡ್ ಏನಾಗಿದೆ, ಒಂದು ರ್ಯಾಷನಲ್ ನಂಬರ್ ಆಗಿದೆ. ಹಿಯರ್ ಎ ಬಿ ಬಿಲಾಂಗ್ಸ್ ಟು ಝೆಡ್. ಸೊ ಎ ಮತ್ತು ಬಿ ಇಂಟಿಜರ್ಸ್. ದಿಸ್ ಇಂಪ್ಲೈಸ್ -3b, ಇದು -3b and denominator 2b belongs to integer. -3 ಮಲ್ಟಿಪ್ಲೈ ಮಾಡಿದ್ರು ಇಂಟಿಜರ್, 2 ಮಲ್ಟಿಪ್ಲೈ ಮಾಡಿದ್ರು ಇಂಟಿಜರ್. ಸೊ a -3b and 2b are also integers. ಅಂದ್ರೆ ಅರ್ಥ ನ್ಯೂಮರೇಟರು ಇಂಟಿಜರು, ಡಿನಾಮಿನೇಟರ್ ಕೂಡ ಇಂಟಿಜರ್. ದಿಸ್ ಇಂಪ್ಲೈಸ್ a -3b divided by 2b is a rational number. ಅಂದ್ರೆ ರೈಟ್ ಸೈಡ್ ಒಂದು ರ್ಯಾಷನಲ್ ನಂಬರ್ ಆಯಿತು. ಬಟ್ ವಿ ನೋ ದ್ಯಾಟ್, ಅಥವಾ ಆಲ್ರೆಡಿ ಪ್ರೂವ್ ಮಾಡಿದ್ದೀವಿ ನಾವು. ಏನಂತ ಪ್ರೂವ್ ಮಾಡಿದ್ವಿ? √5 ಈಸ್ ಆನ್ ಇರ್ರಾಷನಲ್ ನಂಬರ್. ಯಾಕಂದ್ರೆ ಅದನ್ನ ಪ್ರೂವ್ ಮಾಡಿನೇ ಬರಬೇಕಂತ ನಾನು ಹೇಳಿದ್ವಿ. ಒಂದು ಇರ್ರಾಷನಲ್ ನಂಬರ್ ಅಂತ ನಾವು ಪ್ರೂವ್ ಮಾಡಿದ್ವಿ. ಸೊ √5 ಇರ್ರಾಷನಲ್ ನಂಬರ್. ಈ ಕಡೆ a -3b by 2b ಅನ್ನೋದು ಒಂದು ರ್ಯಾಷನಲ್ ನಂಬರ್. ಎ ರ್ಯಾಷನಲ್ ನಂಬರ್ ಕೆನಾಟ್ ಬಿ ಈಕ್ವಲ್ ಟು ಆನ್ ಇರ್ರಾಷನಲ್ ನಂಬರ್ ವಿಚ್ ಈಸ್ ಕಾಂಟ್ರಡಿಕ್ಷನ್. ಅದನ್ನ ಬರೀರಿ ಇಲ್ಲಿ. ಎ ರ್ಯಾಷನಲ್ ನಂಬರ್ cannot be equal to an irrational number. ಸೊ ಇದೇ ಕಾಂಟ್ರಡಿಕ್ಷನ್ ನೋಡಿ. ಒಂದು ರ್ಯಾಷನಲ್ ನಂಬರ್ ಇನ್ನೊಂದು ಇರ್ರಾಷನಲ್ ನಂಬರ್ ಎರಡನ್ನು ಈಕ್ವಟ್ ಮಾಡಿಬಿಟ್ಟಿದ್ದೀವಿ ನಾವು. ದಿಸ್ ಇಂಪ್ಲೈಸ್ ಇದೇನು ನಾವು ತಗೊಂಡಿದ್ದೀವಲ್ಲ 3 + √5 ಅನ್ನೋದು ಒಂದು ರ್ಯಾಷನಲ್ ನಂಬರ್ ತಗೊಂಡಿದ್ದೀವಲ್ಲ, ವಿಚ್ ಇಸ್ an irrational number, which is a contradiction. Therefore 3 + 2√5 is an irrational number. ಸೊ ಈ ರೀತಿ ನಾವು ಏನು ಮಾಡ್ತೀವಿ ಅಂತಂದರೆ √5 ಅನ್ನೋದು ಒಂದು ಇರ್ರಾಷನಲ್ ನಂಬರ್ ಅನ್ನೋದ್ರ ಹೆಲ್ಪ್ ತಗೊಂಡು ನಾವು ಪ್ರೂವ್ ಮಾಡ್ತೀವಿ. ನೆಕ್ಸ್ಟ್ ಸೇಮ್ ಇದೇ ರೀತಿ ಕ್ವಶನ್ಸು. 5 - √3 ಈಸ್ ಇರ್ರಾಷನಲ್. ಅಥವಾ ಅದಕ್ಕೆ ಮುಂಚೆ ನಾನು ಇನ್ನೊಂದು ಕ್ವಶನ್ ಸಣ್ಣದಾಗಿರೋದು. 1/√2 ಇದು ಒಂದು ಇರ್ರಾಷನಲ್ ನಂಬರ್ ಅಂತ ಪ್ರೂವ್ ಮಾಡಬೇಕು. ಓಕೆ, ಸೇಮ್ ಪ್ರೊಸೆಸ್. ಲೆಟ್ ಅಸ್ ಇಮ್ಯಾಜಿನ್ ದಟ್ ಇಟ್ ಈಸ್ ಎ ರ್ಯಾಷನಲ್ ನಂಬರ್ a/b ವೇರ್ a and b both are integers and b is not equal to 0. ಇಲ್ಲಿ ನಮಗೆ √2 ಅನ್ನೋದು ಇರ್ರಾಷನಲ್ ಅಂತ ಗೊತ್ತಿರ್ತದೆ. ಇಲ್ಲಿ ನಾವೇನು ಮಾಡ್ಬೋದು, ಎರಡು ರೀತಿ ಪ್ರೂವ್ ಮಾಡ್ಬೋದು. ಒಂದು, ಇದನ್ನ ರೆಸಿಪ್ರೋಕಲ್ ತಗೊಂಡ್ಬಿಡೋದು. ರೆಸಿಪ್ರೋಕಲ್ ತಗೋಬೇಕಾದ್ರೆ a ≠ 0 ಅಂತ ಫಸ್ಟ್ ಪ್ರೂವ್ ಮಾಡ್ಬೇಕು ನಾವು. ಸಿನ್ಸ್ ಎರಡು ಥರ ತೋರಿಸ್ತೀನಿ ನಾನು ನಿಮಗೆ. ಸಿನ್ಸ್ 1/√2 is not equal to 0. 1/√2 0 ಅಲ್ಲ. ಸೊ ದಿಸ್ ಇಸ್ non-zero quantity. This implies a/b is also not equal to 0. ಯಾಕಂದ್ರೆ 1/√2ಗೆ a/b ಈಕ್ವಲ್ ಆಗಿರೋದ್ರಿಂದ a/b is also not equal to 0. ನಾನು ಇಲ್ಲಿ ಇಮ್ಯಾಜಿನ್ ಮಾಡ್ಕೊಂಡಿರೋದು, ಪ್ರೂವ್ ಮಾಡಬೇಕಾಗಿರೋದೇನು, 1/√2 ಅನ್ನೋದು ಒಂದು ಇರ್ರಾಷನಲ್ ನಂಬರ್ ಅಂತ ಪ್ರೂವ್ ಮಾಡಬೇಕು. ಬಟ್ ನಾನು ಕಾಂಟ್ರಡಿಕ್ಷನ್ ಮೆಥಡ್ ಇಂದ ಪ್ರೂವ್ ಮಾಡ್ತಾ ಇರೋದ್ರಿಂದ ನಾನು ಇಮ್ಯಾಜಿನ್ ಮಾಡ್ಕೊಂಡಿದ್ದೀನಿ ಇದೊಂದು ರ್ಯಾಷನಲ್ ನಂಬರ್ ಅಂತ. ರ್ಯಾಷನಲ್ ನಂಬರ್ ಅಂತ ಇಮ್ಯಾಜಿನ್ ಮಾಡ್ಕೊಂಡಿರೋದ್ರಿಂದ a/b ಅಂತ ಬರ್ಕೊಂಡಿದ್ದೀನಿ. ಆ ಸೆಂಟೆನ್ಸ್ನ ಸ್ವಲ್ಪ ನಾನು ಇಗ್ನೋರ್ ಮಾಡಿದ್ದೀನಿ ಅಷ್ಟೇ. ಸೊ a/b not equal to 0 ಅಂತಂದ್ರೆ ಆಲ್ರೆಡಿ b not equal to 0. ಸೊ ಇದು 0 ಇಲ್ಲ ಅಂತಂದ್ರೆ a ಕೂಡ 0 ಆಗಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ a 0 ಆಯ್ತು ಅಂತಂದ್ರೆ ಟೋಟಲ್ ವ್ಯಾಲ್ಯೂ 0 ಆಗಿಬಿಡ್ತದೆ. ಬಟ್ ಇಲ್ಲಿ not equal to 0 ಅಂತ ಬರೆದಿರೋದ್ರಿಂದ ದಿಸ್ ಇಂಪ್ಲೈಸ್ a is also not equal to 0. ಸೊ a not equal to 0 ಅಂತ ಪ್ರೂವ್ ಮಾಡಿದ್ವಿ. ಸೊ ವಿ ಕ್ಯಾನ್ ಟೇಕ್ ದ ರೆಸಿಪ್ರೋಕಲ್. ನಾವು 1/√2 equal to a/b ಅಂತ ಇದೆ. ನಾವು ಟೇಕ್ ದ ರೆಸಿಪ್ರೋಕಲ್. √2 equal to b/a.
Here b by a is rational. B by a is rational. But we know that root 2 is irrational. An irrational number cannot be equal to rational, which is contradiction. Therefore, 1 by root 2 is an irrational number. ಇದು ಒಂದು ಮೆಥಡ್. ಇನ್ನೊಂದು ಮೆಥಡ್ ಅಲ್ಲಿ ನಾವು ಸಾಲ್ವ್ ಮಾಡೋದಾದ್ರೆ ಸೇಮ್ ಕ್ವಶನ್ ಅನ್ನ 1 by root 2 equal to ಸೇಮ್ a by b ಅಂತ ಅನ್ಕೊಂಡಿರ್ತೀವಿ. ನಾವು ನಾವೇನ್ ಮಾಡ್ಬೋದು ಅಂತಂದ್ರೆ ರಾಷನಲೈಸಿಂಗ್ ದ ಡಿನಾಮಿನೇಟರ್ ಆ ಮೆಥಡ್ ಅನ್ನು ಯೂಸ್ ಮಾಡ್ಬೋದು. ಇಲ್ಲಿ ಡಿನಾಮಿನೇಟರ್ ರೂಟ್ 2 ಇದೆ, ಅದರ ರಾಷನಲೈಸಿಂಗ್ ಫ್ಯಾಕ್ಟರ್ ಯಾವುದು ಅಂತಂದ್ರೆ ರೂಟ್ 2. ರೂಟ್ ಎ ಫಾರ್ಮಲ್ ಇತ್ತು ಅಂತಂದ್ರೆ ಅದರ ರಾಷನಲೈಸಿಂಗ್ ಫ್ಯಾಕ್ಟರ್ ರೂಟ್ ಎ ಆಗಿರುತ್ತೆ. ಸೊ ಅದನ್ನ ನಾವೇನ್ ಮಾಡ್ಬೇಕು, ಇಲ್ಲಿ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ಗೆ ಮಲ್ಟಿಪ್ಲೈ ಮಾಡಿ. 1 by root 2 ಇದೆ ಇಂಟು ರೂಟ್ 2 ಡಿವೈಡೆಡ್ ಬೈ ರೂಟ್ 2. ದಿಸ್ ಇಸ್ ಈಕ್ವಲ್ ಟು ಎ ಬೈ ಬಿ. 1 into root 2 is root 2 divided by root 2 into root 2 is 2 and this is equal to a by b. ಈಗ ನೋಡಿ ರೂಟ್ 2 ನ್ಯೂಮರೇಟರ್ ಬಂತು and this is equal to 2 ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 2a divided by b. Again same process. A is integer, so 2a is integer, b is integer, integer divided by integer, a rational number. So right side ಒಂದು rational number ಬಂದಿದೆ. ಲೆಫ್ಟ್ ಸೈಡ್ ಆಲ್ರೆಡಿ ನಾವು ಪ್ರೂವ್ ಮಾಡಿದೀವಿ, ಇದು ಒಂದು ಇರ್ರಾಷನಲ್ ನಂಬರ್ ಅಂತ. irrational number cannot be equal to an irrational number, which is a contradiction. Therefore 1 by root 2 is an irrational number. ಸೊ ಈ ರೀತಿನಾದ್ರೂ ಪ್ರೂವ್ ಮಾಡಿ ಅಥವಾ ಆ ರೀತಿನಾದ್ರೂ ಪ್ರೂವ್ ಮಾಡಿ, ಎರಡು ಕೂಡ ನಡೆಯುತ್ತೆ. Same question. 7 root 5. Prove that 7 root 5 is an irrational number. ನಾವು ಅದೇ ರೀತಿ ಅನ್ಕೋಬೇಕು. Let us consider that 7 root 5 is rational. So a by b, where a and b are integers, b is not equal to 0. 7 cross multiply ಮಾಡಿದ್ರೆ root 5 equal to a divided by 7b. a is integer, b is integer, 7b is integer, rational, irrational, contradiction. So ಸಿಂಪಲ್. ನೆಕ್ಸ್ಟ್ ಇನ್ನೊಂದಿದೆ, 6 ಪ್ಲಸ್ ರೂಟ್ 2 ಈಸ್ ಇರ್ರಾಷನಲ್ ಅಂತ ಪ್ರೂವ್ ಮಾಡಬೇಕು. ಕನ್ಸಿಡರ್ 6 ಪ್ಲಸ್ ರೂಟ್ 2 ಈಕ್ವಲ್ ಟು ಎ ಬೈ ಬಿ, ರಾಷನಲ್ ಅಂತ ಅನ್ಕೊಂಡು ಅಗೇನ್ ರೂಟ್ 2 ಈಸ್ ಈಕ್ವಲ್ ಟು ಎ ಬೈ ಬಿ ಮೈನಸ್ 6 ರೂಟ್ 2 ಈಕ್ವಲ್ ಟು, ಇಲ್ಲಿ ಎಲ್ ಸಿ ಎಂ ತಗೊಂಡ್ರೆ ವಿ ಗೆಟ್ ಎ ಮೈನಸ್ 6b ಡಿವೈಡೆಡ್ ಬೈ ಬಿ. ಎ ಅನ್ನೋದು ಒಂದು ಇಂಟಿಜರ್, ಬಿ ಇಂಟಿಜರ್, ಅದ್ರ ಜೊತೆ 6 ಮಲ್ಟಿಪ್ಲೈ ಮಾಡಿದ್ರೆ ಇಂಟಿಜರ್ ಬರ್ತದೆ. ಎ ಇಂಟಿಜರು 6b ಇಂಟಿಜರು ಸಬ್ಟ್ರಾಕ್ಟ್ ಮಾಡಿ ಇಂಟಿಜರ್ ಬರ್ತದೆ, ಯಾಕಂದ್ರೆ ಏನು ಡಿಫರೆನ್ಸ್ ಆಫ್ 2 ಇಂಟಿಜರ್ಸ್ ಈಸ್ ಇಂಟಿಜರ್. ಡಿನಾಮಿನೇಟರ್ ಒಂದು ಇಂಟಿಜರ್ ಇದೆ, ನ್ಯೂಮರೇಟರ್ ಈಸ್ ಇಂಟಿಜರ್, ಡಿನಾಮಿನೇಟರ್ ಈಸ್ ಇಂಟಿಜರ್. ಸೊ ಇಂಟಿಜರ್ ಬೈ ಇಂಟಿಜರ್ ಅಂತಂದ್ರೆ ಒಂದು ರಾಷನಲ್ ನಂಬರ್, ಇದು ರಾಷನಲ್. ಈ ಕಡೆ ರೂಟ್ 2 ಆಲ್ರೆಡಿ ಪ್ರೂವ್ ಮಾಡಿದ್ವಿ ಇರ್ರಾಷನಲ್ ಅಂತೇಳಿ. ರಾಷನಲ್ ನಂಬರ್ ಇರ್ರಾಷನಲ್ ನಂಬರ್ಗೆ ಈಕ್ವಲ್ ಆಗಕ್ಕೆ ಸಾಧ್ಯ ಇಲ್ಲ, ದೇರ್ಫೋರ್ ಕಾಂಟ್ರಡಿಕ್ಷನ್. ಸೊ 7 root 5 is an irrational number. So this is how we will prove that the given numbers are irrational numbers. ಅದೇ ರೀತಿಯಲ್ಲಿ ಬೇರೆ ಬೇರೆ ಕ್ವಶನ್ಸ್ ಇದೆ, ನೀವು ಟ್ರೈ ಮಾಡ್ಬೋದು. ಯಾವ್ಯಾವ್ದು ನೀವು ಟ್ರೈ ಮಾಡಬಹುದು ಅಂತಂದ್ರೆ ನೋಡಿ, ರೂಟ್ 5 ಬಹಳ ಸ್ಟೆಪ್ ಬೈ ಸ್ಟೆಪ್ ಲಾಜಿಕಲಿ ಕರೆಕ್ಟ್ ಆಗಿರಬೇಕು, ಆ ರೀತಿ ಪ್ರೂವ್ ಮಾಡಬೇಕು. ರೂಟ್ 5 ಇರ್ರಾಷನಲ್, ರೂಟ್ 7 ಇರ್ರಾಷನಲ್, ರೂಟ್ 11 ಇರ್ರಾಷನಲ್. ಅದಾದ್ಮೇಲೆ ಇಲ್ಲೊಂದಿದೆ 5 ಮೈನಸ್ ರೂಟ್ 3, ಇದು ಒಂದು ಇರ್ರಾಷನಲ್ ಅಂತ ಪ್ರೂವ್ ಮಾಡಿ. ಈ ಥರದ ಕ್ವಶನ್ಗಳನ್ನ ನೀವು ಟ್ರೈ ಮಾಡ್ಬೋದು. ಓಕೆ, ರೈಟ್. ತ್ರೀ ರೂಟ್ 2 ಇಂತ ಕ್ವಶನ್ ಕೊಟ್ಟಿದ್ದಾರೆ ಇಲ್ಲಿ. ಇವೆಲ್ಲ 10th ಸ್ಟ್ಯಾಂಡರ್ಡ್ ಬುಕ್ ಅಲ್ಲಿ ಇರ್ತಕ್ಕಂಥ ಕ್ವಶನ್ಸ್. 3 root 2 ಇಸ್ ಇರ್ರಾಷನಲ್ ಆಸ್ ಇಟ್ ಈಸ್ ಕ್ವಶನ್ಸ್ ತೆಗೆದಾಕ್ತಾರೆ, ಇವೇ ಕ್ವಶನ್ಸ್ ತೆಗೆದಾಕ್ತಾರೆ. ಸೊ ಏನು ಪ್ರಾಕ್ಟೀಸ್ ಮಾಡೋದು ಬಹಳ ಒಳ್ಳೆಯದು.
ಸದ್ಯಕ್ಕೆ ಇಷ್ಟಿರಲಿ. ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ ನೆಕ್ಸ್ಟ್ ಟಾಪಿಕ್ ಯಾವುದಿದೆ ಅಂತ. ಮೇ ಬಿ ರೇಷಿಯೋ ಪ್ರಪೋರ್ಷನ್ ಇರ್ಬೋದು ಅಂತ ಅನಿಸುತ್ತೆ. ಅದಿಲ್ಲ ಅಂತಂದರೆ ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮ ಇದೆ, ಅದೊಂದನ್ನು ಡಿಸ್ಕಸ್ ಮಾಡಿ ಆ ಲೆಮ್ಮ ಯೂಸ್ ಮಾಡಿಕೊಂಡು ನಾವು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ನ ಫೈಂಡ್ ಔಟ್ ಮಾಡ್ಬೋದು. ಅದು ಹೆಂಗೆ ಅಂತ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು.